SHVR ಲಾಗಿನ್ ಆಗಲು ಗೂಗಲಲ್ಲಿ SHVR ಲಾಗಿನ್ ಟೈಪ್ ಮಾಡಿ ಇವ್ಯಾಲ್ಯುವೇಟರ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೊಬೈಲ್ ನಂಬರನ್ನು ಹಾಕಿ ಸೈನ್ ಇನ್ ವಿತ್ OTP ನೀಡಬೇಕು. ನಿಮ್ಮ SHVRಗೆ ನೀಡಿದ ಮೊಬೈಲ್ ನಂಬರನ್ನು ಸರಿಯಾಗಿ ದಾಖಲಿಸಿರಿ. ನಂತರ ಅಲ್ಲಿರುವ ಕ್ಯಾಪ್ಚಾ ಕೋಡನ್ನು ಹಾಕಿ ಕೆಳಗಡೆ ಸೆಂಡ್ OTP ಮಾಡಿದರೆ ನಿಮಗೆ ಒಂದು OTP ಬರುತ್ತದೆ. ಈ OTPಯನ್ನು ಇಲ್ಲಿ ದಾಖಲಿಸಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿದರೆ ಲಾಗಿನ್ ಆಗುತ್ತೀರಿ. ಇಲ್ಲಿ ನಿಮಗೆ ನೀಡಿರುವ ಒಟ್ಟು ಶಾಲೆಗಳ ಅಸೈನ್ಡ್ ಆಗಿರುವ ಶಾಲೆಗಳ ಸಂಖ್ಯೆ ತೋರಿಸುತ್ತದೆ. ಕೆಳಗಡೆ ಒಟ್ಟು ಶಾಲೆಗಳ ಪಟ್ಟಿ ಪ್ರದರ್ಶಿತವಾಗಿರುತ್ತದೆ. ಈ ಶಾಲೆಗಳ ಎದುರುಗಡೆ ಎಟ್ ಟು ಸ್ಟಾರ್ಟ್, ಡೌನ್ಲೋಡ್, ಸ್ಟಾರ್ಟ್ ಎಂಬ 3 ಬಟನ್ಗಳಿರುತ್ತವೆ. ಅದರಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೊದಲನೆಯದಾಗಿ ಶಾಲೆಯ ಬಗ್ಗೆ ಅಲ್ಲಿಯ ಮುಖ್ಯೋಪಾಧ್ಯಾಯರು ನೀಡಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳ ಬಗ್ಗೆ ಮಾಹಿತಿ ದೊರಕುತ್ತದೆ. ನೀವು ಈ ಉತ್ತರಗಳನ್ನು ಅಪ್ಡೇಟ್ ಮತ್ತು ಮರಳಿ ಬೇರೆ ಉತ್ತರವನ್ನು ಅಲ್ಲಿ ಸೇರಿಸಬಹುದು. ಅಪ್ಡೇಟ್ ಕೊಟ್ಟಾಗ ಮತ್ತೆ 4 ಉತ್ತರಗಳು ಪ್ರದರ್ಶಿತವಾಗುತ್ತವೆ. ನೀವು ಡಿ ಉತ್ತರ ಬದಲಾಗಿ ಅಲ್ಲಿ ಸರಿ ಕಾಣಿಸಿದ ಮತ್ತೊಂದು ಉತ್ತರವನ್ನು ಶಾಲೆಯಲ್ಲಿ ಸಂಬಂಧಪಟ್ಟಂತೆ ನೀಡಿ ಅಪ್ಡೇಟ್ ಮಾಡಬಹುದು. ಹೀಗೆ ಬೇರೆ ಬೇರೆ ಕಾಂಪೋನೆಂಟ್ಗಳ 6 ವಿಭಾಗಗಳಲ್ಲಿ ಪ್ರಶ್ನೆಗಳಿರುತ್ತವೆ. ಉದಾಹರಣೆಗೆ ಶೌಚಾಲಯಕ್ಕೆ ಸಂಬಂಧಿಸಿದಂತೆ 1 ಮೂತ್ರಾಲಯಗಳು ಇರುತ್ತವೆ ಎಂದು ಇಲ್ಲಿ ದಾಖಲಿಸಿದ್ದಾರೆ. ಅದನ್ನು ನೀವು ಬದಲಾಯಿಸಿ 2 ಎಂದು ಅಪ್ಡೇಟ್ ಕೊಡಬಹುದು. ಒಂದು ವೇಳೆ ಅಪ್ಡೇಟ್ ನೀಡಿದಾಗಿಯೂ ಕೂಡ ಮೊದಲಿನ ಉತ್ತರವು ಅದೇ ಸರಿಯಾಗಿದ್ದರೆ ಮತ್ತೆ ನೀವು ಬದಲಾಯಿಸಲು ಅವಕಾಶವಿರುತ್ತದೆ. ಸೇಮ್ ರೆಸ್ಪಾನ್ಸ್ ಅಂತ ತೋರಿಸುತ್ತದೆ. ಅದನ್ನು ಪ್ರೊಸೀಡ್ ಆಗಿರಿ. ಮತ್ತೆ ಮೊದಲಿನ ಉತ್ತರವೇ ಅಲ್ಲೇ ಉಳಿಯುತ್ತದೆ. ಹೀಗೆ ನೀವು ಉತ್ತರವನ್ನು ಬದಲಾಯಿಸಬಹುದು. ಕೊನೆಗೆ ಕೆಳಗಡೆ ಡ್ಯಾಶ್ಬೋರ್ಡ್ನಲ್ಲಿ ನೋಡಿದಾಗ ಒಂದು ಪ್ರೋಗ್ರೆಸ್ ಎಂದು ತೋರಿಸಿರುತ್ತದೆ. 14 ಶಾಲೆಗಳಲ್ಲಿ 13 ಶಾಲೆಗಳು ಇನ್ನೂ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ ವ್ಯಾಲ್ಯೂಯೇಷನ್. ಒಂದು ಇನ್ನು ಪ್ರೋಗ್ರೆಸ್ ಆಗಿರುತ್ತದೆ. ಇಲ್ಲಿ ಡೌನ್ಲೋಡ್ ಎನ್ನುವ ಬಟನ್ನನ್ನು ನೀವು ಕ್ಲಿಕ್ ಮಾಡಿದರೆ ಅದಕ್ಕೆ ಶಾಲೆಗೆ ಸಂಬಂಧಿಸಿದ ಸರ್ವೆ ರಿಪೋರ್ಟ್ ಕಾರ್ಡ್ ನಿಮಗೆ ಡೌನ್ಲೋಡ್ ಆಗುತ್ತದೆ. ಅದನ್ನು ಶಾಲೆಯ ಹೆಸರು ನೀಡಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ನಾನು ಇಲ್ಲಿ ಸಂಗಮ್ ಕ್ರಾಸ್ ಶಾಲೆಯ ಒಂದು ಸ್ಕೂಲ್ ಸರ್ವೆ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿಕೊಳ್ಳುತ್ತೇನೆ. ಇದರಲ್ಲಿರುವ ಎಲ್ಲ ಮಾಹಿತಿಯನ್ನು ಓದಿಕೊಂಡು ಈ ಎಲ್ಲ ಉತ್ತರಗಳು ಸರಿ ಇದ್ದರೆ ಫೈನಲ್ ಬಟನ್ ಸಬ್ಮಿಟ್ ಮಾಡಬಹುದು. ಇದು PDF ರೂಪದಲ್ಲಿರುತ್ತದೆ. ಅಲ್ಲಿ ಅಪ್ಲೋಡ್ ಆಗಿರುವ ಫೋಟೋಗಳು ಕೂಡ ನಿಮಗೆ ಕಾಣಿಸುತ್ತವೆ. ಈ PDF ಪೋರ್ಟಲನ್ನು ಪ್ರಿಂಟ್ ಹಾಕಿಕೊಂಡು ಕೂಡ ನೀವು ನೋಡಿಕೊಳ್ಳಬಹುದು. ಈ ಎಲ್ಲ ಅಂಶಗಳನ್ನು ನೋಡಿಕೊಂಡ ನಂತರ ಫೋಟೋಗಳು ಅಪ್ಲೋಡ್ ಮಾಡಬೇಕಾಗಿದ್ದರೆ, ಬದಲಾವಣೆ ಮಾಡಬೇಕಾಗಿದ್ದರೆ ಅಪ್ಲೋಡ್ ಕ್ಲಿಕ್ ಮಾಡಿ ಯಾವುದಾದರೂ ಒಂದು ಫೋಟೋವನ್ನು ಗ್ಯಾಲರಿಯಿಂದ ಶಾಲೆಗೆ ಸಂಬಂಧಿಸಿದ ಫೋಟೋವನ್ನು ಅಪ್ಲೋಡ್ ಮಾಡಬಹುದು. ಇಲ್ಲಿ ಫೈನಲ್ ಸಬ್ಮಿಟ್ ಬಟನ್ ಕಾಣಿಸಿರುತ್ತದೆ ಮೇಲೆ. ಆ ಫೈನಲ್ ಸಬ್ಮಿಟ್ ಬಟನ್ ಕೊಟ್ಟರೆ ನಿಮ್ಮ ಈ ಶಾಲೆಗೆ ಸಂಬಂಧಿಸಿದ ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತದೆ.
ಧನ್ಯವಾದಗಳು.